1741 ಟ್ರಾವೆಂಕೋರ್ ದೊರೆ ಮಾರ್ಥಂಡ ವರ್ಮ ಮತ್ತು ಡಚ್ ಸೈನಿಕರ ನಡುವೆ ಯುದ್ಧ ಆಗ್ತದೆ. ಬ್ಯಾಟಲ್ ಆಫ್ ಕುಲಾಚಲ್ ಅಂತ ಹೇಳಿ ಅದ್ರ ಹೆಸರು. ಈ ಸೈನ್ಯದಲ್ಲಿ ಸೋತಂಥ ಡಚ್ ಸೈನ್ಯದ ಏನು ಸೇನಾಧಿಪತಿ ಇರ್ತಾನೋ ಇಸ್ತಾಚಿಯಸ್ ಡಿ ಲೆನಾಯ್, ಅವನಿಗೆ ಕ್ಯಾಪ್ಚರ್ ಮಾಡಿದ ಮಾರ್ಥಂಡ್ ವರ್ಮನ ಸೈನ್ಯವನ್ನು ಟ್ರೈನ್ ಮಾಡಲಿಕ್ಕೆ ಅವನಿಗೆ ನೇಮಕಾತಿ ಮಾಡ್ತಾನೆ. ಕೆಲವೇ ದಿವಸಗಳಲ್ಲಿ ಆತ ಭಾಳ ಪಾಪ್ಯುಲರ್ ಆಗ್ತಾನೆ, ಒಳ್ಳೆಯ ಕಪ್ತಾನ್ ಅಂತ ಕೂಡ ಹೆಸರನ್ನು ಸಂಪಾದಿಸ್ತಾನೆ. ಆ್ಯಂಡ್ ಈತ ಮುಂದಿನ ದಿನಗಳಲ್ಲಿ ಈಗೇನು ತಿರುವನಂತಪುರಂ ಅದನ್ನು ಅಲ್ಲಿವರೆಗೆ ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ತೀರಾ ಇತ್ತೀಚೆಗೆ ತಿರುವನಂತಪುರಂದು ಪದ್ಮನಾಭ ಸ್ವಾಮಿಯಲ್ಲಿ ಸಿಕ್ಕಂಥ ನಿಧಿಯಲ್ಲಿ 1ನೇ ಶತಮಾನದ ರೋಮನ್ ದೊರೆಗಳು ಮುಖ ಇರುವ ಚಿನ್ನದ ನಾಣ್ಯಗಳು ಕೂಡ ಸಿಕ್ಕಿರುತ್ತವೆ. ಇದರರ್ಥ ಸುಮಾರು 2025 ವರ್ಷಗಳಿಂದಲೂ ನಮ್ಮ ಭಾರತ ಏನಂತಂದರೆ ಮಸಾಲೆ ಪದಾರ್ಥಗಳಲ್ಲಿ ವ್ಯಾಪಾರ ಮಾಡೋದ್ರ ಮೂಲಕ ಸಮೃದ್ಧಿಯನ್ನು ಹೊಂದಿರುತ್ತದೆ. ಆ್ಯಂಡ್ ನಿಮಗೆ ಆಶ್ಚರ್ಯ ಆಗ್ಬೋದು, ಮಾರ್ಥಂಡ್ ವರ್ಮ ವಾಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಹಿ ಡಿಫೀಟೆಡ್ ಡಚ್ ಪೀಪಲ್ ಆಲ್ಸೋ. ನಿಮ್ಮ ಇತಿಹಾಸದ ಬಗ್ಗೆ ಹೆಮ್ಮೆ ಇರಲಿ, ಆ್ಯಂಡ್ ನಿಮ್ಮ ಇತಿಹಾಸವನ್ನು ಓದ್ರಿ, ನಿಮಗೆ ಹೆಮ್ಮೆ ಅನಿಸುತ್ತದೆ, ಸಂತೋಷ ಅನಿಸುತ್ತದೆ. ಜೈ ಶ್ರೀ ಕೃಷ್ಣ.